ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಶಿವರಾಜ್. ನಾನು ಇವತ್ತು ಏನು ಹೇಳ್ತಾ ಇದ್ದೇನೆ ಅಂದರೆ ನಿಮಗೆ ನನ್ನ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸುಸ್ವಾಗತ. ಇಂದು ನಾವು ಸುಲಭವಾಗಿ 10 ಸಾಮಾನ್ಯ ಜ್ಞಾನ ಕ್ವಶನ್ ವಿತ್ ಆನ್ಸರ್ ನೋಡೋಣ. ಇದು 5ನೇ ತರಗತಿಗೆ ಫುಲ್ ಈಸಿ ಕ್ವಶನ್ಸ್ ಇರ್ತವೆ, ವಿತ್ ಆನ್ಸರ್ಸ್ ಇದ್ದಾವೆ. ವಿಡಿಯೋನ ನೋಡಿ. ಇದು ನನ್ನ ಮೊದಲನೇ ವಿಡಿಯೋ ವಿತ್ ಬೋರ್ಡ್. ವಿಡಿಯೋನ ಕೊನೆವರೆಗೂ ನೋಡಿ ಗೈಸ್. ಮೊದಲನೇದಾಗಿ ನಾನೀಗ ಇದು ಸಾಮಾನ್ಯ ಜ್ಞಾನ 5 ಕ್ವಶನ್ ಬರ್ಕೊಂಡಿದ್ದೀನಿ, ಇನ್ನೂ 5 ಕ್ವಶನ್ ಬರ್ಕೊಂತೀನಿ. ಬಟ್ ಇದು ಚಿಕ್ಕದಿದೆ ಬೋರ್ಡು. 5 ಕ್ವಶನ್ ಬರ್ತೀನಿ, ಈಗ 5ಕ್ಕೆ ಆನ್ಸರ್ ಮಾಡೋಣ ಬನ್ನಿ. ನೋಡಿ ಗೈಸ್, ಮೊದಲನೇ ಪ್ರಶ್ನೆ, ಭಾರತದ ರಾಜಧಾನಿ ಯಾವುದು? ಅಂದ್ರೆ ಭಾರತದ ರಾಜಧಾನಿ ಯಾವುದು ಅಂತ ಕೇಳಿದ್ರೆ ಕ್ವಶನ್. ಇನ್ನೊಂದು ಕ್ವಶನ್, ಕರ್ನಾಟಕದ ರಾಜಧಾನಿ ಯಾವುದು? ಭಾರತದ ರಾಷ್ಟ್ರೀಯ ಪ್ರಾಣಿ ಯಾವುದು? ಭಾರತದ ರಾಷ್ಟ್ರೀಯ ಪಕ್ಷಿ ಯಾವುದು? ಭಾರತದ ರಾಷ್ಟ್ರೀಯ ಹೂವು ಯಾವುದು? 5ಕ್ಕೂ ಕ್ವಶನ್ಗೆ ಆನ್ಸರ್ ಮಾಡೋಣ ಬನ್ನಿ. ಮೊದಲನೇದು, ಭಾರತದ ರಾಜಧಾನಿ ಯಾವುದು? ನವದೆಹಲಿ. ನವದೆಹಲಿ ಭಾರತದ ರಾಜಧಾನಿ ಯಾವುದು? ನವದೆಹಲಿ. ಕರ್ನಾಟಕದ ರಾಜಧಾನಿ ಯಾವುದು? ಬೆಂಗಳೂರು. ಮೂರನೇ ಪ್ರಶ್ನೆ, ಭಾರತದ ರಾಷ್ಟ್ರೀಯ ಪ್ರಾಣಿ ಯಾವುದು? ಭಾರತದ ರಾಷ್ಟ್ರೀಯ ಪ್ರಾಣಿ ಯಾವುದು? ಹುಲಿ. ನಾಲ್ಕನೇ ಪ್ರಶ್ನೆ, ಭಾರತದ ರಾಷ್ಟ್ರೀಯ ಪಕ್ಷಿ ಯಾವುದು? ಭಾರತದ ರಾಷ್ಟ್ರೀಯ ಪಕ್ಷಿ ಯಾವುದು? ನವಿಲು. ಭಾರತದ ರಾಷ್ಟ್ರೀಯ ಹೂವು ಯಾವುದು ಅಂತ ಕೇಳಿದ್ದಾರೆ. ಭಾರತದ ರಾಷ್ಟ್ರೀಯ ಹೂವು ಯಾವುದು? ಕಮಲ. ಇನ್ನೊಂದ್ಸಲ ಓದ್ತೀನಿ ನೋಡಿ. ಭಾರತದ ರಾಜಧಾನಿ ಯಾವುದು? ನವದೆಹಲಿ. ಕರ್ನಾಟಕದ ರಾಜಧಾನಿ ಯಾವುದು? ಬೆಂಗಳೂರು. ಭಾರತದ ರಾಷ್ಟ್ರೀಯ ಪ್ರಾಣಿ ಯಾವುದು? ಹುಲಿ. ಭಾರತದ ರಾಷ್ಟ್ರೀಯ ಪಕ್ಷಿ ಯಾವುದು? ನವಿಲು. ಭಾರತದ ರಾಷ್ಟ್ರೀಯ ಹೂವು ಯಾವುದು? ಕಮಲ. ಇವು 5 ಕ್ವಶನ್ ವೆರಿ ವೆರಿ ಇಂಪಾರ್ಟೆಂಟ್. ಇನ್ನೂ 5 ಕ್ವಶನ್ ಬರ್ಸ್ತೀನಿ. ನೆಕ್ಸ್ಟ್ ನೋಡಿ, ಇವಿಷ್ಟು ನೋಟ್ ಮಾಡ್ಕೊಡ್ರಿ ನಿಮ್ಮ ನೋಟ್ಸ್ ಅಲ್ಲಿ. ನವದೆಹಲಿ ಭಾರತದ ರಾಜಧಾನಿ. ಕರ್ನಾಟಕ ರಾಜಧಾನಿ ಯಾವುದು? ಬೆಂಗಳೂರು. ಭಾರತದ ರಾಷ್ಟ್ರೀಯ ಪ್ರಾಣಿ ಯಾವುದು? ಹುಲಿ. ಭಾರತದ ರಾಷ್ಟ್ರೀಯ ಪಕ್ಷಿ ಯಾವುದು? ನವಿಲು. ಭಾರತದ ರಾಷ್ಟ್ರೀಯ ಹೂವು ಯಾವುದು? ಕಮಲ. ಮೊದಲನೇ ಈಗ 5 ಪ್ರಶ್ನೆಗಳು ನೋಡಿದ್ದೀರ. ಈಗ ಇನ್ನೂ 5 ಪ್ರಶ್ನೆಗಳನ್ನು ನೋಡೋಣ ಬನ್ನಿ ಗಾಯ್ಸ್. ನೋಡಿ, ಕ್ವಶನ್ ನಿಮಗೆ ಬಹಳ ಇಂಪಾರ್ಟೆಂಟ್ ಆಗಿರುತ್ತವೆ. ಮೊದಲನೇದಾಗಿ, ಭಾರತದ ರಾಷ್ಟ್ರೀಯ ಹಣ್ಣು ಯಾವುದು ಅಂತ ಕೇಳಿದ್ದಾರೆ. ಮೊದಲನೇ ಪ್ರಶ್ನೆ, ಭಾರತದ ರಾಷ್ಟ್ರೀಯ ಹಣ್ಣು ಯಾವುದು? ಮಾವು. ನೆಕ್ಸ್ಟ್ ಕ್ವಶನ್, ಭಾರತದ ರಾಷ್ಟ್ರೀಯ ಗೀತೆ ಯಾವುದು? ಅಂದ್ರೆ ಭಾರತದ ರಾಷ್ಟ್ರೀಯ ಗೀತೆ ಯಾವುದು? ವಂದೇ ಮಾತರಂ. ಭಾರತದ ರಾಷ್ಟ್ರೀಯ ಗೀತೆ ಯಾವುದು? ವಂದೇ ಮಾತರಂ. ಭಾರತದ ರಾಷ್ಟ್ರಗೀತೆ ಯಾವುದು? 7ನೇ ಕ್ವಶನ್ ನೋಡಿ, ಭಾರತದ ರಾಷ್ಟ್ರೀಯ ಗೀತೆ ಯಾವುದು ಅಂತ ಕೇಳಿದ್ದಾರೆ. 8ನೇ ಕ್ವಶನ್, ಭಾರತದ ರಾಷ್ಟ್ರಗೀತೆ ಯಾವುದು? ಜನಗಣ ಮನ. ಜನಗಣ ಮನ. ಭಾರತದ ಕರೆನ್ಸಿ ಯಾವುದು? ಭಾರತದ ಕರೆನ್ಸಿ ಯಾವುದು? ರೂಪಾಯಿ. ಭಾರತದ ರಾಷ್ಟ್ರೀಯ ಧ್ವಜದಲ್ಲಿ ಎಷ್ಟು ಬಣ್ಣಗಳಿವೆ? ಭಾರತದ ರಾಷ್ಟ್ರೀಯ ಧ್ವಜದಲ್ಲಿ ಎಷ್ಟು ಬಣ್ಣಗಳಿವೆ? 3 ಬಣ್ಣಗಳು. ನಾವು ಕೇಸರಿ, ಬಿಳಿ, ಹಸಿರು. ಇನ್ನೊಂದ್ಸಲ ಓದ್ತೀನಿ ನೋಡ್ರಿ ಕ್ವಶನ್ಸ್. ಭಾರತದ ರಾಷ್ಟ್ರೀಯ ಹಣ್ಣು ಯಾವುದು? ಮಾವು. ಭಾರತದ ರಾಷ್ಟ್ರೀಯ ಗೀತೆ ಯಾವುದು? ವಂದೇ ಮಾತರಂ. ಭಾರತದ ರಾಷ್ಟ್ರಗೀತೆ ಯಾವುದು? ಜನಗಣ ಮನ. ಭಾರತದ ಕರೆನ್ಸಿ ಯಾವುದು? ರೂಪಾಯಿ. ಭಾರತದ ರಾಷ್ಟ್ರೀಯ ಧ್ವಜದಲ್ಲಿ ಎಷ್ಟು ಬಣ್ಣಗಳಿವೆ? ಭಾರತದ ರಾಷ್ಟ್ರೀಯ ಧ್ವಜದಲ್ಲಿ ಎಷ್ಟು ಬಣ್ಣಗಳಿವೆ? 3 ಬಣ್ಣಗಳು. ಯಾವ್ಯಾವು? ಕೇಸರಿ, ಬಿಳಿ, ಹಸಿರು. 10 ಪ್ರಶ್ನೆಗಳು ತುಂಬಾನೇ ಇಂಪಾರ್ಟೆಂಟ್. 5ನೇ ತರಗತಿ ಯಾರ್ಯಾರು ಓದ್ತಾ ಇದ್ದೀರಾ ಅವರಿಗೆಲ್ಲ ಈ ಕ್ವಶನ್ಸ್ ಇಂಪಾರ್ಟೆಂಟ್. ಇವು
ಎಕ್ಸಾಮ್ ಒಳಗೆ ಬಂದೇ ಬರ್ತು ಕಾಂಪಿಟೇಟಿವ್ ಎಕ್ಸಾಮ್. ಆದರ್ಶ ಆಗಿರ್ಬೋದು, ಮುರಾರ್ಜಿ ಆಗಿರ್ಬೋದು, ನವೋದಯ ಆಗಿರ್ಬೋದು, ಇವು 10 ಪ್ರಶ್ನೆಗಳಲ್ಲಿ ಒಂದಾರು ಕೇಳ್ತಾರೆ. ಪ್ಲೀಸ್ ಅಷ್ಟು ಕ್ವಶನ್ಸ್ ನಿಮ್ಮ ನೋಟ್ಸ್ ಒಂದ್ಸಲ ಬರ್ಕೊಳ್ಳಿ, ಒಂದ್ಸಲ ಓದಿ. ಬಹಳ ಇಂಪಾರ್ಟೆಂಟ್ ಕ್ವಶನ್ಸ್ ಇವು. ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇವು 10 ಪ್ರಶ್ನೆಗಳಲ್ಲಿ ನಿಮಗೆ ಯಾವ್ದಾದ್ರು ಒಂದು ಆನ್ಸರ್ ಗೊತ್ತಿದ್ರೆ ಕಮೆಂಟ್ ಮಾಡಿ. ಕ್ವಶನ್ ಬರ್ದಿದ್ನಲ್ಲ ಅವಾಗೆ ನಿಮಗೆ ಆನ್ಸರ್ ಯಾವ್ದಾದ್ರು ಗೊತ್ತಿದ್ರೆ ಕಮೆಂಟ್ ಮಾಡಿ. ಪ್ಲೀಸ್ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಎಲ್ಲರಿಗೂ ನಮಸ್ಕಾರ.